ಚೀನಾ ಪಾಕಿಸ್ತಾನ ವರ್ಸಸ್ ಭಾರತ. ಪಾಕಿಸ್ತಾನಕ್ಕೆ ಮಗ್ಗುಲಲ್ಲೇ ಹೊಸ ಶತ್ರು ಸೃಷ್ಟಿಯಾಗಿದೆ. ಚೀನಾ ಬಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಭಿಕ್ಷೆ ಏನು? 40 J-35 ಯುದ್ಧ ವಿಮಾನಕ್ಕೆ ಪಾಕ್ ಬೇಡಿಕೆ ಇತ್ತು. ಚೀನಾದ J-35 ಅತ್ಯಾಧುನಿಕ ಯುದ್ಧ ವಿಮಾನ ಏನಿದೆ, J-35 5ನೇ ತಲೆಮಾರಿನ ಯುದ್ಧ ವಿಮಾನ. J-35 ಯುದ್ಧ ವಿಮಾನ ರಡಾರ್ಗೂ ಕಾಣಿಸೋದಿಲ್ಲ, ನೋಡಿ ಎಷ್ಟು ಪವರ್ಫುಲ್. ಅಮೆರಿಕಾದ F-36 ಯುದ್ಧ ವಿಮಾನ ಕಾಪಿ ಇದು. ಗಂಟೆಗೆ 1400 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಲ್ಲದು. ಗಂಟೆಗೆ 1400 ಕಿಲೋಮೀಟರ್. ಒಮ್ಮೆ ಇಂಧನ ತುಂಬಿದರೆ 2000 ಕಿಲೋಮೀಟರ್ ಓಡುತ್ತೆ. 500 kgಯ 8 ಶಕ್ತಿಶಾಲಿ ಬಾಂಬನ್ನು ಹೊತ್ತೊಯ್ಯುತ್ತೆ. F-35 ನಕಲು ಮಾಡಿ J-35 ತಯಾರು ಮಾಡಿದೆ ಚೀನಾ. ಚೀನಾದು ನಕಲು ಇದೆಯಲ್ಲ, ಡೂಪ್ಲಿಕೇಟ್ ಹೆಂಗಿರುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಕಂಪನಿ, ದೊಡ್ಡ ಕಂಪನಿ ಒಂದು ವಾಚ್ ರೆಡಿ ಮಾಡಿಬಿಟ್ಟು ಮಾರ್ಕೆಟ್ಗೆ ಬಿಟ್ಟು ಶೋಕೇಸಲ್ಲಿ ಇಡುವುದಕ್ಕಿಂತ ಮೊದಲು ಕಾಪಿ ಬಂದಿರುತ್ತೆ. J-35ಗೆ ಟಕ್ಕರ್ ಕೊಡುತ್ತೆ ನಮ್ಮ ರಫೇಲ್. ರಫೇಲ್ನಲ್ಲಿ 3 ಮಾದರಿಯ ಮಿಸೈಲ್ ಬಳಸ್ತಾರೆ. ಗಾಳಿಯಿಂದ ಗಾಳಿಯಲ್ಲಿ ಟಾರ್ಗೆಟ್ ಮಾಡುವ ಮಿಸೈಲ್ ಇದು. ಗಾಳಿಯಿಂದ ಭೂಮಿ ಟಾರ್ಗೆಟ್ ಮಾಡುವ ಮಿಸೈಲ್ ಇದು. 28 ಸಿಂಗಲ್ ಸೀಟ್ ರಫೇಲ್ ನಮ್ಮ ಬಳಿ ಇವೆ. 2 ಡಬಲ್ ಸೀಟ್ ರಫೇಲ್ ನಮ್ಮ ಬಳಿ ಇದೆ. 1 ಸೆಕೆಂಡ್ನಲ್ಲಿ 300 ಮೀಟರ್ ಎತ್ತರಕ್ಕೆ ಹಾರುತ್ತೆ ನಮ್ಮ ರಫೇಲ್. 1 ನಿಮಿಷದಲ್ಲಿ 18,000 ಮೀಟರ್ ಎತ್ತರಕ್ಕೆ ಹಾರುತ್ತೆ ನಮ್ಮ ರಫೇಲ್. ಚೀನಾ ಪಾಕ್ ಫೈಟರ್ ಜೆಟ್ಸ್ಗಿಂತ ರಫೇಲೇ ಬೆಸ್ಟ್. ಹಾರಾಡುವಾಗಲೇ ರಫೇಲ್ಗೆ ಇಂಧನ ತುಂಬಿಸೋದಕ್ಕೆ ಸಾಧ್ಯವಾಗುತ್ತೆ. 1 ಬಾರಿ ತೈಲ ಹಾಕಿದರೆ 10 ಗಂಟೆ ನಿರಂತರವಾಗಿ ಹಾರಾಟ. 100 ಕಿಲೋಮೀಟರ್ ಅಂತರದಲ್ಲಿ 40 ಟಾರ್ಗೆಟ್ಗಳನ್ನು ಹೊಡೆಯುತ್ತೆ. 100 ಕಿಲೋಮೀಟರ್ ಅಂತರದಲ್ಲಿ 40 ಟಾರ್ಗೆಟ್. ಟಕ್ 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 ಟಕ್. 24,500 kgಯಷ್ಟು ಭಾರ ಹೊರುವ ಶಕ್ತಿ ಹೊಂದಿದೆ. ಚೀನಾ, ಪಾಕ್ ಮತ್ತು ಭಾರತದ ಸಾಮರ್ಥ್ಯಗಳನ್ನು ನಿಮ್ಮ ಮುಂದೆ ಹೇಳಿದೆ. ನಿಮಗೆ ಬ್ರಹ್ಮಪುತ್ರ ನದಿ ಬಗ್ಗೆ ಗೊತ್ತಿದೆ. ಈಗ ಬ್ರಹ್ಮಪುತ್ರ ನದಿ ಎಲ್ಲಿಂದ ಹುಟ್ಟುತ್ತೆ? ಭಾರತ ಜೊತೆ ಆಗಾಗ ಗಡಿ ತಂಟೆ ತೆಗೆಯುವ ಚೀನಾ ಈಗ ಜಗತ್ತಿಗೆ ಕಂಟಕವಾಗಲು ಹೊರಟಿದೆ. ಡ್ರ್ಯಾಗನ್ ರಾಷ್ಟ್ರ ನಿರ್ಮಿಸುತ್ತಿರುವ ಒಂದು ಡ್ಯಾಮ್ನಿಂದ ಭೂಮಿಯ ತಿರುಗುವಿಕೆಗೆ ಸಮಸ್ಯೆ ಬರಬಹುದಂತೆ. ಏನಂತದ್ದು ನೋಡಿ. ಟಿಬೆಟ್ನಲ್ಲಿ ವಿಶ್ವದ ದೊಡ್ಡ ಅಣೆಕಟ್ಟೆ ನಿರ್ಮಾಣ. ಚೀನಾ ಕುತಂತ್ರ ಕಂಡು ಬೆಚ್ಚಿ ಬಿದ್ದಿದೆ ಭಾರತ. ನೆರೆಯ ಕಮ್ಯುನಿಸ್ಟ್ ದೇಶ ಚೀನಾ ಭಾರತಕ್ಕೆ ಒಂದಲ್ಲ ಒಂದು ರೀತಿ ಕಾಟ ಕೊಡುತ್ತಿದೆ. ಈಗ ಭಾರತದ ಗಡಿ ಸಮೀಪ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ. ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ನಿರ್ಮಿಸಲು ಹೊರಟಿರುವ ಡ್ಯಾಮ್ ಭೂಮಿಯಲ್ಲೇ ಅತಿದೊಡ್ಡ ಮೂಲಸೌಕರ್ಯ ಯೋಜನೆ ಎಂದು ಹೇಳಲಾಗ್ತಿದೆ. ಚೀನಾದ ಈ ನಡೆಯು ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಕಳವಳ ಉಂಟು ಮಾಡಿದೆ. ಜಗತ್ತಿಗೆ ಕಂಟಕವಾಗಲಿದೆ ಚೀನಾದ ನಡೆ. ಬ್ರಹ್ಮಪುತ್ರವನ್ನ ಟಿಬೇಟಿಯನ್ನರು ಎರ್ಲುಂಗ್ ಜಾಂಗ್ಬೋ ಅಂತಾರೆ. ಈ ನದಿಯ ಕೆಳ ಪ್ರದೇಶದಲ್ಲಿ ಈ ಯೋಜನೆ ತಲೆ ಎತ್ತಲಿದೆ. ಅಣೆಕಟ್ಟು ನಿರ್ಮಾಣಕ್ಕೆ 1 ಟ್ರಿಲಿಯನ್ ಯುವಾನ್ ಮೀಸಲಾಗಿದೆ. ಸದ್ಯ ವಿಶ್ವದ ಅತಿ ದೊಡ್ಡನೆಯ ಅಣೆಕಟ್ಟೆ ಚೀನಾದಲ್ಲೇ ಇದೆ. 3 ಜಾರ್ಜಸ್ ಡ್ಯಾಮ್ನಿಂದ ಭೂಮಿಯ ತಿರುಗುವಿಕೆಯ ಸಮಸ್ಯೆ ಆಗ್ತಿದೆ. ಇದೀಗ ಚೀನಾ ಮತ್ತೊಂದು ತಪ್ಪು ಮಾಡಲು ಹೊರಟಿದೆ. ಒಂದು ವೇಳೆ ಚೀನಾ ಈ ಅಣೆಕಟ್ಟೆ ನಿರ್ಮಿಸಿದ್ರೆ ಭೂಕಂಪಗಳ ಸಂಖ್ಯೆ ಹೆಚ್ಚಾಗಲಿವೆ. ಪರಿಸರದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ನೀರಿನ ಕೊರತೆ ಉಂಟಾಗುವ ಸಂಭವವಿದೆ. ಆದರೂ ಚೀನಾ ಕ್ಯಾರೆ ಅಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಪಾಕಿಸ್ತಾನ ವರ್ಸಸ್ ಭಾರತ. ಪಾಕಿಸ್ತಾನಕ್ಕೆ ಮಗ್ಗುಲಲ್ಲೇ ಹೊಸ ಶತ್ರು ಸೃಷ್ಟಿಯಾಗಿದೆ. ಚೀನಾ ಬಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಭಿಕ್ಷೆ ಏನು? 40 J-35 ಯುದ್ಧ ವಿಮಾನಕ್ಕೆ ಪಾಕ್ ಬೇಡಿಕೆ ಇತ್ತು. ಚೀನಾದ J-35 ಅತ್ಯಾಧುನಿಕ ಯುದ್ಧ ವಿಮಾನ ಏನಿದೆ, J-35 5ನೇ ತಲೆಮಾರಿನ ಯುದ್ಧ ವಿಮಾನ. J-35 ಯುದ್ಧ ವಿಮಾನ ರಡಾರ್ಗೂ ಕಾಣಿಸೋದಿಲ್ಲ, ನೋಡಿ ಎಷ್ಟು ಪವರ್ಫುಲ್. ಅಮೆರಿಕಾದ F-36 ಯುದ್ಧ ವಿಮಾನ ಕಾಪಿ ಇದು. ಗಂಟೆಗೆ 1400 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಲ್ಲದು. ಗಂಟೆಗೆ 1400 ಕಿಲೋಮೀಟರ್. ಒಮ್ಮೆ ಇಂಧನ ತುಂಬಿದರೆ 2000 ಕಿಲೋಮೀಟರ್ ಓಡುತ್ತೆ. 500 kgಯ 8 ಶಕ್ತಿಶಾಲಿ ಬಾಂಬನ್ನು ಹೊತ್ತೊಯ್ಯುತ್ತೆ. F-35 ನಕಲು ಮಾಡಿ J-35 ತಯಾರು ಮಾಡಿದೆ ಚೀನಾ. ಚೀನಾದು ನಕಲು ಇದೆಯಲ್ಲ, ಡೂಪ್ಲಿಕೇಟ್ ಹೆಂಗಿರುತ್ತೆ ಅಂತಂದರೆ,
ಯಾವುದಾದ್ರೂ ಒಂದು ಕಂಪನಿ, ದೊಡ್ಡ ಕಂಪನಿ ಒಂದು ವಾಚ್ ರೆಡಿ ಮಾಡಿಬಿಟ್ಟು ಮಾರ್ಕೆಟ್ಗೆ ಬಿಟ್ಟು ಶೋಕೇಸಲ್ಲಿ ಇಡುವುದಕ್ಕಿಂತ ಮೊದಲು ಕಾಪಿ ಬಂದಿರುತ್ತೆ. J-35ಗೆ ಟಕ್ಕರ್ ಕೊಡುತ್ತೆ ನಮ್ಮ ರಫೇಲ್. ರಫೇಲ್ನಲ್ಲಿ 3 ಮಾದರಿಯ ಮಿಸೈಲ್ ಬಳಸ್ತಾರೆ. ಗಾಳಿಯಿಂದ ಗಾಳಿಯಲ್ಲಿ ಟಾರ್ಗೆಟ್ ಮಾಡುವ ಮಿಸೈಲ್ ಇದು. ಗಾಳಿಯಿಂದ ಭೂಮಿ ಟಾರ್ಗೆಟ್ ಮಾಡುವ ಮಿಸೈಲ್ ಇದು. 28 ಸಿಂಗಲ್ ಸೀಟ್ ರಫೇಲ್ ನಮ್ಮ ಬಳಿ ಇವೆ. 2 ಡಬಲ್ ಸೀಟ್ ರಫೇಲ್ ನಮ್ಮ ಬಳಿ ಇದೆ. 1 ಸೆಕೆಂಡ್ನಲ್ಲಿ 300 ಮೀಟರ್ ಎತ್ತರಕ್ಕೆ ಹಾರುತ್ತೆ ನಮ್ಮ ರಫೇಲ್. 1 ನಿಮಿಷದಲ್ಲಿ 18,000 ಮೀಟರ್ ಎತ್ತರಕ್ಕೆ ಹಾರುತ್ತೆ ನಮ್ಮ ರಫೇಲ್. ಚೀನಾ ಪಾಕ್ ಫೈಟರ್ ಜೆಟ್ಸ್ಗಿಂತ ರಫೇಲೇ ಬೆಸ್ಟ್. ಹಾರಾಡುವಾಗಲೇ ರಫೇಲ್ಗೆ ಇಂಧನ ತುಂಬಿಸೋದಕ್ಕೆ ಸಾಧ್ಯವಾಗುತ್ತೆ. 1 ಬಾರಿ ತೈಲ ಹಾಕಿದರೆ 10 ಗಂಟೆ ನಿರಂತರವಾಗಿ ಹಾರಾಟ. 100 ಕಿಲೋಮೀಟರ್ ಅಂತರದಲ್ಲಿ 40 ಟಾರ್ಗೆಟ್ಗಳನ್ನು ಹೊಡೆಯುತ್ತೆ. 100 ಕಿಲೋಮೀಟರ್ ಅಂತರದಲ್ಲಿ 40 ಟಾರ್ಗೆಟ್. ಟಕ್ 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 ಟಕ್. 24,500 kgಯಷ್ಟು ಭಾರ ಹೊರುವ ಶಕ್ತಿ ಹೊಂದಿದೆ. ಚೀನಾ, ಪಾಕ್ ಮತ್ತು ಭಾರತದ ಸಾಮರ್ಥ್ಯಗಳನ್ನು ನಿಮ್ಮ ಮುಂದೆ ಹೇಳಿದೆ. ನಿಮಗೆ ಬ್ರಹ್ಮಪುತ್ರ ನದಿ ಬಗ್ಗೆ ಗೊತ್ತಿದೆ. ಈಗ ಬ್ರಹ್ಮಪುತ್ರ ನದಿ ಎಲ್ಲಿಂದ ಹುಟ್ಟುತ್ತೆ? ಭಾರತ ಜೊತೆ ಆಗಾಗ ಗಡಿ ತಂಟೆ ತೆಗೆಯುವ ಚೀನಾ ಈಗ ಜಗತ್ತಿಗೆ ಕಂಟಕವಾಗಲು ಹೊರಟಿದೆ. ಡ್ರ್ಯಾಗನ್ ರಾಷ್ಟ್ರ ನಿರ್ಮಿಸುತ್ತಿರುವ ಒಂದು ಡ್ಯಾಮ್ನಿಂದ ಭೂಮಿಯ ತಿರುಗುವಿಕೆಗೆ ಸಮಸ್ಯೆ ಬರಬಹುದಂತೆ. ಏನಂತದ್ದು ನೋಡಿ. ಟಿಬೆಟ್ನಲ್ಲಿ ವಿಶ್ವದ ದೊಡ್ಡ ಅಣೆಕಟ್ಟೆ ನಿರ್ಮಾಣ. ಚೀನಾ ಕುತಂತ್ರ ಕಂಡು ಬೆಚ್ಚಿ ಬಿದ್ದಿದೆ ಭಾರತ. ನೆರೆಯ ಕಮ್ಯುನಿಸ್ಟ್ ದೇಶ ಚೀನಾ ಭಾರತಕ್ಕೆ ಒಂದಲ್ಲ ಒಂದು ರೀತಿ ಕಾಟ ಕೊಡುತ್ತಿದೆ. ಈಗ ಭಾರತದ ಗಡಿ ಸಮೀಪ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ. ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ನಿರ್ಮಿಸಲು ಹೊರಟಿರುವ ಡ್ಯಾಂ ಭೂಮಿಯಲ್ಲೇ ಅತಿದೊಡ್ಡ ಮೂಲಸೌಕರ್ಯ ಯೋಜನೆ ಎಂದು ಹೇಳಲಾಗ್ತಿದೆ. ಚೀನಾದ ಈ ನಡೆಯು ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಕಳವಳ ಉಂಟು ಮಾಡಿದೆ. ಜಗತ್ತಿಗೆ ಕಂಟಕವಾಗಲಿದೆ ಚೀನಾದ ನಡೆ. ಬ್ರಹ್ಮಪುತ್ರವನ್ನ ಟಿಬೇಟಿಯನ್ನರು ಯರ್ಲುಂಗ್ ಜಾಂಗ್ಬೋ ಅಂತಾರೆ. ಈ ನದಿಯ ಕೆಳ ಪ್ರದೇಶದಲ್ಲಿ ಈ ಯೋಜನೆ ತಲೆ ಎತ್ತಲಿದೆ. ಅಣೆಕಟ್ಟು ನಿರ್ಮಾಣಕ್ಕೆ 1 ಟ್ರಿಲಿಯನ್ ಯುವಾನ್ ಮೀಸಲಾಗಿದೆ. ಸದ್ಯ ವಿಶ್ವದ ಅತಿ ದೊಡ್ಡನೆಯ ಅಣೆಕಟ್ಟೆ ಚೀನಾದಲ್ಲೇ ಇದೆ. 3 ಜಾರ್ಜಸ್ ಡ್ಯಾಂನಿಂದ ಭೂಮಿಯ ತಿರುಗುವಿಕೆಯ ಸಮಸ್ಯೆ ಆಗ್ತಿದೆ. ಇದೀಗ ಚೀನಾ ಮತ್ತೊಂದು ತಪ್ಪು ಮಾಡಲು ಹೊರಟಿದೆ. ಒಂದು ವೇಳೆ ಚೀನಾ ಈ ಅಣೆಕಟ್ಟೆ ನಿರ್ಮಿಸಿದ್ರೆ ಭೂಕಂಪಗಳ ಸಂಖ್ಯೆ ಹೆಚ್ಚಾಗಲಿವೆ. ಪರಿಸರದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ನೀರಿನ ಕೊರತೆ ಉಂಟಾಗುವ ಸಂಭವವಿದೆ. ಆದರೂ ಚೀನಾ ಕ್ಯಾರೆ ಅಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.